ನಮಸ್ಕಾರ ಸ್ನೇಹಿತರೆ, ನಿಮ್ ಹತ್ರ ಇನ್ನೂ ಆ ಹಳೆ ಪೇಪರ್ ಎಮಿಷನ್ ಸರ್ಟಿಫಿಕೇಟ್ ಇದೆಯಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ, ಯಾಕಂದ್ರೆ ಏಪ್ರಿಲ್ 1ರಿಂದ ಎಮಿಷನ್ ಟೆಸ್ಟ್ ಸಿಸ್ಟಮ್ ಸಂಪೂರ್ಣವಾಗಿ ಬದಲಾಗಿದೆ. ಸ್ವಾಗತ ಎಲ್ಲರಿಗೂ ವೆಹಿಕಲ್ ಪ್ಲಾನೆಟ್ ಯೂಟ್ಯೂಬ್ ಚಾನೆಲ್ಗೆ. ಇನ್ನು ಮುಂದೆ ಅಡ್ಜಸ್ಟ್ ಮಾಡಿ ಪಾಸ್ ಮಾಡಿಸೋದು, ಗಾಡಿ ಇಲ್ಲದೆ ಸರ್ಟಿಫಿಕೇಟ್ ತಗೊಳ್ತಿದ್ರು, ಇವೆಲ್ಲ ಗ್ಯಾರಂಟಿ ನಡೆಯಲ್ಲ. ಸರ್ಕಾರ ಈಗ ಎಮಿಷನ್ ಸೆಂಟರ್ಗಳ ಹಳೆಯ ಮೋಸದಾಟಗಳಿಗೆ ಫುಲ್ ಸ್ಟಾಪ್ ಹಾಕಿದೆ. ಮೊದಲು ಹೇಗಿತ್ತು ಅಂದ್ರೆ, ಎಮಿಷನ್ ಟೆಸ್ಟ್ ಅಂದ್ರೆ ಒಂದು ರೀತಿ ಹೆಸರಿಗಷ್ಟೇ ಇತ್ತು. ಕೆಲವರು ಗಾಡಿನೇ ತಗೊಂಡು ಹೋಗ್ತಿರ್ಲಿಲ್ಲ, ಬರೀ ನಂಬರ್ ಕೊಟ್ಟು ಸರ್ಟಿಫಿಕೇಟ್ ತಗೊಳ್ತಿದ್ರು. ಇನ್ನು ಕೆಲವರು ಗಾಡಿ ಹೆವಿ ಸ್ಮೋಕ್ ಬಿಡ್ತಿದ್ರು, ಆದ್ರೆ ಸೆನ್ಸರ್ ಪೈಪನ್ನ ಸೈಲೆನ್ಸರ್ ಹೊರಗೆ ಇಟ್ಟು ಪಾಸ್ ಮಾಡಿಸ್ಕೊಳ್ತಿದ್ರು. ಅದರ ಮೇಲೆ ಮಷೀನ್ ರೀಡಿಂಗ್ ಬಿಟ್ಟು ಕಂಪ್ಯೂಟರ್ನಲ್ಲಿ ಅವರೇ ವ್ಯಾಲ್ಯೂಸ್ ಟೈಪ್ ಮಾಡೋ ಅವಕಾಶ ಇತ್ತು. ಅದರಿಂದ ಫೇಕ್ ಸರ್ಟಿಫಿಕೇಟ್ ಸಿಕ್ತಿತ್ತು, ಪೊಲ್ಯೂಷನ್ ಕಂಟ್ರೋಲ್ ಆಗ್ತಿರ್ಲಿಲ್ಲ, ಪ್ರಾಮಾಣಿಕವಾಗಿ ಗಾಡಿ ಮೇಂಟೈನ್ ಮಾಡೋರಿಗೆ ಬೆಲೆ ಇರಲಿಲ್ಲ. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ₹100 ಕೊಟ್ಟು ಸುಳ್ಳು ರಿಪೋರ್ಟ್ ತಗೊಳ್ಳೋ ಕಾಲ ಅದು. ಆದ್ರೆ ಈಗ ಸಿಚುವೇಶನ್ ಸಂಪೂರ್ಣ ಬದಲಾಗಿದೆ. ಸರ್ಕಾರ ಹೊಸ ಡಿಜಿಟಲ್ ಎಮಿಷನ್ ಸಿಸ್ಟಮ್ ತಂದಿದೆ. ಈಗ ಟೆಸ್ಟ್ ಮಾಡೋ ಸಮಯದಲ್ಲಿ ನಿಮ್ಮ ವಾಹನದ ನಂಬರ್ ಪ್ಲೇಟ್ ಸ್ಪಷ್ಟವಾಗಿ ಕಾಣೋ ಹಾಗೆ ಲೈವ್ ಫೋಟೋ ತೆಗಿಲೇಬೇಕು. ಆ ಫೋಟೋ ಸರ್ವರಿಗೆ ಹೋದ್ರೆ ಮಾತ್ರ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಮಷೀನ್ ರೀಡಿಂಗ್ ತೆಗೆದ ತಕ್ಷಣ ಅದು ಡೈರೆಕ್ಟ್ ಗವರ್ಮೆಂಟ್ ಸರ್ವರಿಗೆ ಹೋಗುತ್ತೆ. ಮಧ್ಯದಲ್ಲಿ ಮ್ಯಾನ್ಯುಯಲ್ ಎಂಟ್ರಿ ಇಲ್ಲ, ಎಡಿಟ್ ಮಾಡೋ ಚಾನ್ಸೇ ಇಲ್ಲ. ಮಷೀನ್ ಏನ್ ಹೇಳುತ್ತೋ ಅದೇ ಫೈನಲ್. ಯಾವ ಸೆಂಟರ್ನಲ್ಲಿ ಟೆಸ್ಟ್ ಆಗ್ತಿದೆ ಅನ್ನೋದನ್ನು ಈಗ ಟ್ರ್ಯಾಕ್ ಮಾಡ್ತಾರೆ. ಅಂದ್ರೆ ಅಂಗಡಿ ಮುಂದೆ ಕೂತು ಗಾಡಿ ಇಲ್ಲದೆ ಸರ್ಟಿಫಿಕೇಟ್ ಕೊಡೋ ಆಟ ಈಗ ಸಂಪೂರ್ಣ ಬಂದ್. ಪೊಲೀಸರು ಕೂಡ ಈಗ ಡೈರೆಕ್ಟ್ ಸಿಸ್ಟಮ್ನಲ್ಲಿ ಚೆಕ್ ಮಾಡಬಹುದು. ನಿಮ್ಮ ಗಾಡಿ ನಂಬರ್ ಹಾಕಿದ್ರೆ ಸಾಕು, ನಿಮ್ಮ PUC ಸ್ಟೇಟಸ್ ಲೈವ್ ಆಗಿ ಕಾಣುತ್ತೆ. ಪೇಪರ್ ಸ್ಲಿಪ್ ಇಲ್ಲದಿದ್ರೂ ತೊಂದರೆ ಇಲ್ಲ, ಆದ್ರೆ ಟೆಸ್ಟ್ ಮಾಡಿಸಿಲ್ಲ ಅಂದ್ರೆ ಮಾತ್ರ ಪ್ರಾಬ್ಲಮ್ ಖಚಿತ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಗಮನಿಸಿ, ಬಹಳ ಜನರಿಗೆ ಕನ್ಫ್ಯೂಷನ್ ಇರೋದು ಇಲ್ಲಿಯೇ. ಸರ್ಕಾರಿ ನಿಯಮದ ಪ್ರಕಾರ ನಿಮ್ಮದು BS6 ಅಥವಾ ಭಾರತ್ ಸ್ಟೇಜ್ 6 ವಾಹನವಾಗಿದ್ರೆ ನೀವು ವರ್ಷಕ್ಕೆ 1 ಬಾರಿ ಎಮಿಷನ್ ಟೆಸ್ಟ್ ಮಾಡಿಸಿದ್ರೆ ಸಾಕು. ಆದ್ರೆ ನಿಮ್ಮದು ಹಳೆಯ BS4 ಅಥವಾ ಅದಕ್ಕಿಂತ ಹಿಂದಿನ ಮಾಡೆಲ್ ಆಗಿದ್ರೆ ನೀವು ಪ್ರತಿ 6 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಿಸೋದು ಕಡ್ಡಾಯ. ಇನ್ನು ಹೊಸ ಗಾಡಿ ತಗೊಂಡ ಮೊದಲ 1 ವರ್ಷ ಎಮಿಷನ್ ಟೆಸ್ಟ್ ಬೇಕಾಗಿಲ್ಲ, ಆದ್ರೆ 1 ವರ್ಷ ಮುಗಿದ ತಕ್ಷಣ ನೀವು ಮೊದಲ PUC ಮಾಡಿಸಲೇಬೇಕು. ಕೊನೆಗೆ ಹೇಳೋದಂದ್ರೆ, ಈ ರೂಲ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಅನಿಸಬಹುದು, ಆದ್ರೆ ಇದು ನಮ್ಮ ಆರೋಗ್ಯಕ್ಕೆ ಮತ್ತು ಪರಿಸರಕ್ಕೆ ತುಂಬಾ ಒಳ್ಳೆಯದು. PUC ಇಲ್ಲದೆ ಓಡಿಸಿದ್ರೆ 10,000 ತನಕ ಫೈನ್ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ತಡ ಮಾಡಬೇಡಿ. ನಿಮ್ಮ ವಾಹನದ PUC ಎಕ್ಸ್ಪೈರಿ ಡೇಟ್ ಇವತ್ತೇ ಚೆಕ್ ಮಾಡ್ಕೊಳ್ಳಿ. ಕ್ಲೀನ್ ವೆಹಿಕಲ್ ಓಡಿಸಿದ್ರೆ ಮಾತ್ರ ನಮ್ಮೆಲ್ಲರಿಗೂ ಕ್ಲೀನ್ ಏರ್ ಸಿಗುತ್ತೆ. ಈ ಮಾಹಿತಿ ಉಪಯೋಗ ಆಯ್ತು ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಟೋಮೋಟಿವ್ ಅಪ್ಡೇಟ್ಸ್ಗಾಗಿ ವೆಹಿಕಲ್ ಪ್ಲಾನೆಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.